ನೋಡ್ಕೊಂತ ಹೋಗ್ರಿ, ಓದ್ತೀನಿ ನಾನು, ತಪ್ಪಾದ್ರೆ ಹೇಳ್ಬೇಕು. ಡಿವಿಜಿ ಮುಳುಬಾಗಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಆದರೆ ಹಣದ ಅನುಕೂಲವಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಆದರೆ ಡಿವಿಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಬಡವ, ಪ್ರಾಮಾಣಿಕ. ಡಿವಿಜಿ ಅವರ ತಂದೆಗೆ ಬೇಕಾಗಿದ್ದವನು. ಗುಂಡಣ್ಣ ತುಂಬಾ ಚುರುಕಾದ ಹುಡುಗ. ಅವನ ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ಎಲ್ಲಿ ನಿಲ್ಸಿದ್ ನಾನು? ನೀವೆಲ್ಲ ಏನಾದರೂ ಹೇಳಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆ ಅಂದ್ರೆ ಬಂಗಾರಪೇಟೆಗೆ ಹೋಗುತ್ತೇನೆ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನ ಓದು ಮಾತ್ರ ನಡೆಯಲೇಬೇಕು. ರಸೂಲ್ ಖಾನನ ಈ ನಿರ್ಧಾರ ಎಲ್ಲರನ್ನು ದಂಗುಬಡಿಸಿತು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ಡಿವಿಜಿ ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನನ ದಯೆಯಿಂದ. ನೋಡಿ, ಫಸ್ಟ್ ಪೇರದಾಗ ಏನಂದ್ರೆ, ಡಿವಿಜಿ ಅವರು ಮುಳುಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಏನು ಮುಗಿಸ್ತಾರೆ? ಸೆಕೆಂಡರಿ ಶಿಕ್ಷಣ ಅಂತಂದ್ರೆ, ಸೆಕೆಂಡರಿ ಶಿಕ್ಷಣ ಅಂದ್ರೆ 11ನೇ ವರ್ಷದಲ್ಲಿ ಪೂರ್ಣಗೊಳಿಸುವಂತ ಒಂದು ಶಿಕ್ಷಣ. ಅವಾಗ ಹೆಂಗಿತ್ತಪ್ಪ ಅಂದ್ರೆ 11ನೇ ವರ್ಷದಲ್ಲಿ ಶಿಕ್ಷಣ, ಸೆಕೆಂಡರಿ ಶಿಕ್ಷಣ ಲೋಯರ್, ಅಪ್ಪರ್ ಮತ್ತೆ ಜೂನಿಯರ್ ಅಂತ ಇತ್ತು. ಆ ರೀತಿಯಾಗಿ ಪೂರ್ಣಗೊಳಿಸಬೇಕಿತ್ತು. ಡಿವಿಜಿ ಅವರು ಯಾವ ಶಿಕ್ಷಣ ಪಡೆದಿದ್ರು? ಲೋಯರ್ ಶಿಕ್ಷಣವನ್ನ 11ನೇ ವರ್ಷದಲ್ಲಿ ಮುಗಿಸುವಂತ ಶಿಕ್ಷಣವನ್ನ ಏನಂತ ಕರಿತೀವಿ ನಾವು? ಲೋಯರ್ ಶಿಕ್ಷಣ ಅಂತ ಕರಿತೀವಿ. ಅದನ್ನ ಯಾರು ಪೂರ್ಣಗೊಳಿಸಿದ್ರು? ಪೂರ್ಣಗೊಳಿಸಿದ್ರು. ನೆಕ್ಸ್ಟ್ ನೋಡಿ, ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು. ಅವ್ರು ಏನ್ ಮಾಡ್ಬೇಕಿತ್ತು? ನೆಕ್ಸ್ಟ್ ವಿದ್ಯಾಭ್ಯಾಸಕ್ಕೆ ಮುಂದಿನ ಊರಿಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ? ಲೋಯರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರ. ಮುಂದಿನ ತರ ಏನ್ ಮಾಡ್ಬೇಕು? ಅವರು ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗ್ಬೇಕಾಗಿರ್ತದೆ. ಆದ್ರೆ ಅವ್ರ ಹತ್ರ ಏನಿರಲ್ಲ, ಹಣದ ಅನುಕೂಲ ಇರಲ್ಲ. ಅಷ್ಟು ಬಡತನದಿಂದ ಯಾರು ಕೂಡಿರ್ತಾರೆ? ಅವರು ಕೂಡಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸ್ತಾರೆ. ಏನ್ ಮಾಡ್ತಾರಪ್ಪ ಅಂದ್ರೆ, ಡಿವಿಜಿ ಓದಿದ್ದು ಇಲ್ಲಿಗೆ ಸಾಕು ಅಂತ ಅವರ ಅಜ್ಜಿ ಮತ್ತೆ ಅವ್ರ ತಂದೆ ಏನ್ ಮಾಡ್ತಾರೆ? ನಿರ್ಧಾರ ಮಾಡ್ಬಿಡ್ತಾರೆ. ನೆಕ್ಸ್ಟ್ ನೋಡ್ರಿ, ಯಾಕಂದ್ರೆ ಯಾಕೆ ನಿರ್ಧಾರ ಮಾಡ್ತಾರೆ? ಹಂಗೆ ಹಣ ಇದ್ದಿದ್ರೆ ಮುಂದೆ ಕಳಿಸ್ತಾ ಇದ್ರು. ಹಣನೇ ಇಲ್ಲ ಅಂದ್ರೆ ಓದಕ್ ಸಾಧ್ಯನಾ? ಇಲ್ಲ ತಾನೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ಓದಲೇ ಬೇಡ ಅಂತ ನಿಲ್ಲಿಸ್ತಾರೆ. ನೆಕ್ಸ್ಟ್ ನೋಡ್ರಿ, ಆದರೆ ಡಿವಿಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ನೋಡ್ರಿ, ಡಿವಿಜಿ ಅವರು ಚೆನ್ನಾಗಿ ಓದ್ತಿರ್ತಾರೆ, ಆಯ್ತಾ, ಒಳ್ಳೆ ವಿದ್ಯಾಭ್ಯಾಸ ಹೊಂದಿರ್ತಾರೆ. ಆದ್ರೆ ಅವರು ತುಂಬಾ ಜಾಣ ಆಗಿರ್ತಾರೆ. ಅದಕ್ಕೋಸ್ಕರ ಅವ್ರ ಸಹಾಯಕ್ಕೆ ಯಾರು ಬರ್ತಾರಪ್ಪ ಅಂದ್ರೆ ರಸೂಲ್ ಖಾನ್ ಎಂಬ ವ್ಯಕ್ತಿಗೆ. ಇದು ಯಾರು ಅಂತ ನೋಡೋದಾದ್ರೆ, ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ. ಆತ ಏನ್ ಮಾಡ್ತಿರ್ತಾನೆ? ಬಂಡಿ ಹೊಡೆಯುವಂತ ಕೆಲಸವನ್ನ ಯಾರು ಮಾಡ್ತಿರ್ತಾರೆ? ರಸೂಲ್ ಖಾನ್ ಮಾಡ್ತಿರ್ತಾನೆ. ಅದು ಯಾರು ನೋಡೋದ್ ಹೇಳ್ರಿ. ನೆಕ್ಸ್ಟ್ ನೋಡ್ರಿ, ಬಡವ, ಪ್ರಾಮಾಣಿಕ ಡಿವಿಜಿ ಅವರ ತಂದೆಗೆ ಬೇಕಾಗಿದ್ದವನು. ರಸೂಲ್ ಖಾನ್ ಎಂಬ ವ್ಯಕ್ತಿ ಇರ್ತಾರಲ್ಲ, ಅವನು ಯಾರು ಪರಿಚಯಪ್ಪ ಅಂದ್ರೆ ಡಿವಿಜಿ ಅವರ ತಂದೆಗೆ ಇವನೊಬ್ಬ ಪರಿಚಿತನಾಗಿರ್ತಾನೆ. ಇವನು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಯಾರಾಗಿರ್ತಾರೆ? ಬಂಡಿ ಹೊಡೆಯುವ ವ್ಯಕ್ತಿ ಯಾರು? ರಸೂಲ್ ಖಾನ್. ನೆಕ್ಸ್ಟ್ ನೋಡು, ಗುಂಡಣ್ಣ ತುಂಬಾ ಚುರುಕಾದ ಹುಡುಗ. ಈ ರೀತಿ ಯಾರು ಹೇಳ್ತಾರಪ್ಪ ಅಂದ್ರೆ ರಸೂಲ್ ಖಾನ್ ಹೇಳ್ತಾರೆ. ಯಾರಿಗೆ? ಅವ್ರ ತಂದೆ ಮತ್ತೆ ಅಜ್ಜಿಗೆ ರಸೂಲ್ ಖಾನ್ ಏನಂತ ಹೇಳ್ತಾರೆ? ಗುಂಡಣ್ಣ ಅಂದ್ರೆ ಯಾರಿಗೆ? ಡಿವಿಜಿ ಅವ್ರಿಗೆ. ಅವ್ರ ಗುಂಡಣ್ಣ ತುಂಬಾ ಚುರುಕಾದ ಹುಡುಗ. ಅವನ ಮುಂದೆ ಓದಲೇಬೇಕು. ಅವ್ನು ತುಂಬಾ ಚೆನ್ನಾಗಿ ಓದ್ತಾನೆ. ಅವ್ನು ಏನ್ ಮಾಡ್ಬೇಕು? ಮುಂದೆ ಓದಲೇಬೇಕು ಅಂತ ಯಾರು ಹೇಳ್ತಾರೆ? ರಸೂಲ್ ಖಾನ್ ಹೇಳ್ತಾನೆ. ನೆಕ್ಸ್ಟ್ ನೋಡ್ರಿ, ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆ, ಬಂಗಾರಪೇಟೆಗೆ ಹೋಗುತ್ತೇನೆ. ಬೌರಿಂಗ್ಪೇಟೆ ಅಂದ್ರೆ ಬಂಗಾರಪೇಟೆಗೆ ನಾನು ಅವನ್ನ ನನ್ನ ಬಂಡಿಯಲ್ಲಿ ಕೂರಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡ್ರಿ, ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ₹1 ಕೈ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನೇನ್ ಮಾಡ್ತೀನಿ? ಮುಂದಿನ ವಿದ್ಯಾಭ್ಯಾಸಕ್ಕೆ ₹1 ಕೊಟ್ಟು ಟಿಕೆಟ್ನ ಕೊಟ್ಟು ರೈಲಿಗೆ ಹೋಗಕ್ಕೆ ಟಿಕೆಟ್ ಕೊಡಿಸಿ ಏನ್ ಮಾಡ್ತೀನಿ? ₹1 ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾನೆ. ಯಾರು? ರಸೂಲ್ ಖಾನ್ ಹೇಳ್ತಾನೆ. ನೋಡ್ರಿ, ಅವನು ಯಾಕೆ ₹1 ಕೊಡ್ತಾನೆ ಅಂದ್ರೆ, ನೀವು ಬರೀ ₹1 ಏನ್ ಬರ್ತದೆ ಮಿಸ್ ಅಂತ ಕೇಳ್ಬೋದು. ಹೌದ್ ತಾನೆ? ಅವಾಗಿನ ಕಾಲದಲ್ಲಿ
ಅಂತಂದ್ರೆ ಎಲ್ರಿಗೂ ಏನಾಯ್ತು, ಇವ್ನ ನಿರ್ಧಾರ ರಸೂಲ್ ಖಾನ್ ಅವ್ನು ಬಡವ ಆಗಿದ್ರು ಕೂಡ ಇದನ್ನ ಓದಿಸ್ಬೇಕು ಅಂತ ಏನ್ ಮಾಡ್ತಾರೆ, ನಿರ್ಧಾರವನ್ನ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರ ತಂದೆ ಅಜ್ಜಿಯವರೆಲ್ಲ ಏನ್ ಮಾಡ್ಬಿಡ್ತಾರೆ, ದಂಗ ಆಗ್ಬಿಡ್ತಾರೆ. ಅಂತಂದ್ರೆ ಆಶ್ಚರ್ಯ ಪಡ್ತಾರೆ ಅವ್ನ ನಿರ್ಧಾರ ನೋಡಿ. ನೆಕ್ಸ್ಟ್ ನೋಡಿ, ಎಲ್ಲ ಅವನಿಗೆ ಹೇಳಿದಂತೆಯೇ ನಡೆಯಿತು. ಡಿವಿಜಿ ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನ್ನ ದಯದಿಂದ. ನೋಡ್ರಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಡಿವಿಜಿ ಅವರು ಬೆಂಗಳೂರು ನೋಡಕ್ ಯಾರಿಂದ ಸಹಾಯ ಪಡ್ತಾರೆ, ರಸೂಲ್ ಖಾನ್ನ ದಯದಿಂದ. ಯಾರು ಬೆಂಗಳೂರು ನೋಡ್ತಾರೆ, ಡಿವಿಜಿ ಅವರು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಪ್ಯಾರದಲ್ಲಿ ನಾವೇನ್ ನೋಡ್ಬೋದಪ್ಪ ಅಂದ್ರೆ, ಡಿವಿಜಿ ಅವರ ಪ್ರಾಮಾಣಿಕತೆ, ವ್ಯಕ್ತಿನಿಷ್ಠತೆಯನ್ನ ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, ವಿಶ್ವೇಶ್ವರಯ್ಯ ಅವರ ಜೀವನರಹಿತ ಕಾಲ. ಡಿವಿಜಿ ಆಗ ಯುವ ಪತ್ರಕರ್ತ. ದಸರಾ ಉತ್ಸವ ಬಂತು. ರಾಜ್ಯದ ಎಲ್ಲಾ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. ಡಿವಿಜಿ ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಏನು ಬಂದಿರಿ ಗುಂಡಪ್ಪ, ನನಗೆ ಈ ಹಣ ಯಾಕೆ ಕಳಿಸಿದ್ದಾರೆ? ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ಹಣ ಏಕೆ ಕಳಿಸಬೇಕು? ಪತ್ರಕರ್ತರಿಗೆ ಓಡಾಟ ಖರ್ಚು ಇರುತ್ತದೆ ಅಲ್ಲದೆ ಹಿಂದಿನಿಂದ ಬಂದ ಪದ್ಧತಿ. ನೆಕ್ಸ್ಟ್ ಪ್ಯಾರಾಗ್ರಾಫ್, ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ, ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದರು ಡಿವಿಜಿ. ನೆಕ್ಸ್ಟ್ ನೋಡ್ರಿ, ವಿಶ್ವೇಶ್ವರಯ್ಯ ದಿವಾನರಾಗಿದ್ದ ಕಾಲ. ನಾನು ನಿಮಗೆ ಅವತ್ತು ಹೇಳಿದ್ದೆ ತಾನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾರು ದಿವಾನರಾಗಿದ್ರು? ವಿಶ್ವೇಶ್ವರಯ್ಯ ಏನಾಗಿರ್ತಾರೆ, ದಿವಾನರಾಗಿ. ಫಸ್ಟ್ ಪ್ಯಾರದಲ್ಲಿ ಯಾರು ದಿವಾನರಾಗಿ ಅವ್ರು ತಾನೇ. ನೋಡ್ರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂದ್ರೆ 1912ರಲ್ಲಿ ಯಾರು ದಿವಾನರಾಗಿರ್ತಾರೆ? ವಿಶ್ವೇಶ್ವರಯ್ಯ ದಿವಾನರಾಗಿರ್ತಾರೆ. ನೆನ್ಪಿಟ್ಕೊಳ್ಳಿ, 1912ರಿಂದ 1918ರವರೆಗೂ ವಿಶ್ವೇಶ್ವರಯ್ಯನವರು ದಿವಾನರಾಗಿರ್ತಾರೆ. ನೆಕ್ಸ್ಟ್, ಡಿವಿಜಿ ಆಗ ಯುವ ಪತ್ರಕರ್ತ. ಆ ಸಂದರ್ಭದಲ್ಲಿ ಯಾರು ಪತ್ರಕರ್ತರಾಗಿ ಕೆಲಸ ಮಾಡ್ತಿರ್ತಾರೆ? ಡಿವಿಜಿ ಅವರು ಪತ್ರಕರ್ತರಾಗಿ ಕೆಲಸ ಮಾಡ್ತಿರ್ತಾರೆ. ನೆಕ್ಸ್ಟ್ ನೋಡಿ, ಆ ಟೈಮ್ನಲ್ಲಿ ಏನ್ ಬರ್ತದೆ? ದಸರಾ ಉತ್ಸವ ಬಂತು. ದಸರಾ ಯಾವ ತಿಂಗಳಲ್ಲಿ ಇರ್ತದೆ? ಅಕ್ಟೋಬರ್ ರಜಾ ಕೊಟ್ಟಿರ್ತಾನೆ ದಸರಾ ರಜಾ. ನೆಕ್ಸ್ಟ್ ನೋಡಿ, ಆ ಟೈಮ್ನಲ್ಲಿ ಏನಾಗುತ್ತೆ? ದಸರಾ ಬಂತು. ರಾಜ್ಯದ ಎಲ್ಲಾ ಪತ್ರಿಕೆಗಳು ಅದರ ವಿಶೇಷ ವರದಿ ನೀಡಿದವು. ಎಲ್ಲಾ ರಾಜ್ಯಗಳು ಏನ್ ಮಾಡ್ತವೆ? ಅದರ ಬಗ್ಗೆ ವಿಶೇಷವಾದಂತಹ ವರದಿಯನ್ನ ನೀಡ್ತವೆ. ನೆಕ್ಸ್ಟ್ ನೋಡಿ, ಇದಾದ 4 ದಿನಕ್ಕೆ ಪತ್ರಕರ್ತರಿಗೆಲ್ಲ ಸರ್ಕಾರದಿಂದ ದೊಡ್ಡ ಮೊತ್ತ ಸಂಭಾವನೆ ರೂಪದಲ್ಲಿ ಹೋಯಿತು. ನೋಡ್ರಿ, ದಸರಾ ಉತ್ಸವವನ್ನು ಕುರಿತು ಏನ್ ಮಾಡ್ತಾರಪ್ಪ ಅಂದ್ರೆ, ಎಲ್ಲಾ ರಾಜ್ಯದ ಎಲ್ಲಾ ಪತ್ರಕರ್ತರು ಏನ್ ಮಾಡ್ತಾರೆ? ವಿಶೇಷವಾದಂತ ರೀತಿಯಲ್ಲಿ ಮಾಹಿತಿಯನ್ನ ಕುರಿತು ಬರೀತಾರೆ. ಹಂಗ ಬರೆದಾಗ ಸರ್ಕಾರದಿಂದ ಚೆನ್ನಾಗಿ ಬರ್ದಿರ್ತಾರಲ್ಲ ಅವರು, ಅದಕ್ಕೋಸ್ಕರ ಸರ್ಕಾರದಿಂದ ಏನಾಗುತ್ತೆ? ಹಣವನ್ನ ಕಳಿಸ್ತಾರೆ. ನೆಕ್ಸ್ಟ್ ನೋಡ್ರಿ, 4 ದಿನದಷ್ಟೊತ್ತಿಗೆ ಎಲ್ಲಾ ಪತ್ರಕರ್ತರಿಗೆ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆ ಏನ್ ಮಾಡ್ತದೆ? ಹೋಗ್ತದೆ. ನೋಡ್ರಿ, ನೆಕ್ಸ್ಟ್, ಡಿವಿಜಿ ತಮಗೆ ಬಂದಿದ್ದ ಹಣದ ಸಹಿತ ದಿವಾನರಲ್ಲಿಗೆ ಬಂದರು. ಆ ರೀತಿಯ ಹಣ ಕೊಟ್ಟಿರ್ತಾರಲ್ಲ, ಆ ಹಣ ತಗೊಂಡು ಡಿವಿಜಿ ಏನ್ ಮಾಡ್ತಾರೆ? ದಿವಾನರು ಯಾರಾಗಿರ್ತಾರೆ? ವಿಶ್ವೇಶ್ವರಯ್ಯ. ಈ ಹಣವನ್ನ ಯಾಕೆ ಕಳಿಸಿದ್ರು, ಯಾತಕ್ಕಾಗಿ ಕಳಿಸಿದ್ರು ಅಂತ ಕೇಳಕ್ಕೆ ಯಾರ ಹತ್ರ ಹೋಗ್ತಾರೆ? ವಿಶ್ವೇಶ್ವರಯ್ಯ ಹತ್ರ ಹೋಗ್ತಾರೆ. ನೋಡ್ರಿ, ನೆಕ್ಸ್ಟ್ ಏನಾಗ್ತೀವಿ ಅಂತ, ಇವಾಗ ಡಿವಿಜಿ ಅವ್ರು ಯಾರ ಹತ್ರ ಹೋಗಿದ್ದಾರೆ? ನೋಡ್ರಿ, ಅವ್ರು ಏನ್ ಮಾಡ್ತಾರೆ ಹೋಗಿ ಅಂತ, ಡಿವಿಜಿ ಅವ್ರು ಇವಾಗ ಹೋಗಿ ನಿಂತ್ಕೊಂತಾರೆ. ಯಾರ ಬಳಿ? ವಿಶ್ವೇಶ್ವರಯ್ಯ. ಹಂಗ ನಿಂತ್ಕೊಂಡಾಗ ಅವ್ರು ಕೇಳ್ತಾರೆ, ಯಾಕೆ ಬಂದಿರಿ, ಏನು ಬಂದಿರಿ ಗುಂಡಪ್ಪ ಅಂದ್ರೆ, ನೀವ್ ಯಾಕೆ ಬಂದಿರಿ ಇಲ್ಲಿಗೆ, ಏನ್ ಕೆಲಸ ಅಂತ ವಿಶ್ವೇಶ್ವರಯ್ಯ ಕೇಳ್ತಾರೆ. ಆಗ ನೋಡ್ರಿ, ಡಿವಿಜಿ ಅವ್ರು ಏನ್ ಉತ್ತರ ಹೇಳ್ತಾರಪ್ಪ ಅಂದ್ರೆ, ನನಗೆ ಈ ಹಣ ಯಾಕೆ ಕಳಿಸಿದ್ರಿ ಅಂತ ಕೇಳ್ತಾರೆ. ಆ ಹಣ ಕಳಿಸಿದ್ ಏನಂತ ಅವ್ರಿಗೆ ಉತ್ತರ ಗೊತ್ತಿರಲ್ಲ, ಅದಕ್ಕೋಸ್ಕರ ವಿಶ್ವೇಶ್ವರಯ್ಯ ಬಳಿ ಇವರು ಬಂದು ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ದಸರಾ ಉತ್ಸವವನ್ನು ಚೆನ್ನಾಗಿ ವರದಿ ಮಾಡಿದ್ದೀರಿ, ಅದಕ್ಕೆ ದಸರಾ ಉತ್ಸವವನ್ನು ಕುರಿತು ನೀವು
ಅವಶ್ಯಕತೆ, ಅದಕ್ಕೋಸ್ಕರ ಇದು ಹಿಂದಿನ ಕಾಲದಿಂದಲೂ ನಡೆದುಕೊಂಡ ಪದ್ಧತಿ ಹಣವನ್ನು ಕಳಿಸೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಅದಕ್ಕೆ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ವರದಿ ಮಾಡುವುದು ಪತ್ರಕರ್ತರ ಕರ್ತವ್ಯ, ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕು, ಸರ್ಕಾರವಲ್ಲ. ನನಗೆ ಈ ಹಣ ಖಂಡಿತ ಬೇಡ, ಬೇಡವೇ ಬೇಡ ಎಂದರು ಡಿವಿಜಿ. ನಾನು ನಿಮಗೆ ಹೇಳಿರ್ತೇನೆ, ಡಿವಿಜಿ ಅವರೇನು ಅತ್ಯಂತ ಪ್ರಾಮಾಣಿಕವಾದಂತಹ ವ್ಯಕ್ತಿ. ಅದಕ್ಕೆ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ನಾನು ಏನಾದ್ರು ವರದಿ ಮಾಡಿದ್ರೆ, ಏನದು ವಿಷಯವನ್ನ ಕುರಿತು ಬರೆದಿದ್ರೆ, ಆ ಪತ್ರಕರ್ತವನ್ನಾಗಿರ್ತಾರಲ್ಲ, ಯಾವ ಇದರಲ್ಲಿ ಕೆಲಸ ಮಾಡ್ತಿರ್ತಾರೋ ಆ ಪತ್ರಿಕೆಯವರು ಇರ್ತಾರೆ. ಪತ್ರಿಕೆಗಳು ಗೊತ್ತಾ ನಿಮ್ಗೆ ಹೆಸರುಗಳು? ಯಾವ್ಯಾವಿದಾವೆ? ಪ್ರಜಾವಾಣಿ, ಕನ್ನಡಪ್ರಭ, ಈ ರೀತಿಯಾಗಿದ್ದಾವೆ. ಈ ರೀತಿಯಾಗಿ ನಾವು ಯಾವ ಪತ್ರಿಕೆಯಲ್ಲಿ ವರದಿ ಮಾಡಿರ್ತೀವೋ ಅವ್ರು ನಮಗೆ ಏನ್ ಮಾಡ್ಬೇಕು? ಅವ್ರು ಹಣ ಕೊಡ್ಬೇಕು. ಆದ್ರೆ ನೀವಲ್ಲ, ಸರ್ಕಾರ ಇದಕ್ಕೆ ಏನ್ ಮಾಡಂಗಿಲ್ಲ, ಹಣ ಕೊಡಂಗಿಲ್ಲ. ಅದಕ್ಕೋಸ್ಕರ ನನ್ಗೆ ಏನ್ ಬೇಡ, ಹಣ ಬೇಡವೇ ಬೇಡ ಅಂತ ಯಾರು ಹೇಳ್ತಾರೆ? ಅವರು ಹೇಳ್ತಾರೆ. ನೋಡ್ರಿ ನೆಕ್ಸ್ಟ್ ಆಗೇನಾಗ್ತಪ್ಪ ಅಂದ್ರೆ, ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳಿದರು, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ. ಅವಾಗ ಏನ್ ಹೇಳ್ತಾರಪ್ಪ ಅಂದ್ರೆ, ವಿಶ್ವೇಶ್ವರ ಅವರು ಅವರ ಕಾರ್ಯದರ್ಶಿಯನ್ನ ಕರೀತಾರೆ. ಕರೆದ್ಬಿಟ್ಟು, ಈ ಗುಂಡಪ್ಪನವರು ಬೇರೆಯವ್ರ ರೀತಿ ಅಲ್ಲ, ಅಂದ್ರೆ ಹಣ ಕೊಟ್ಟಿದ ತಕ್ಷಣ ತಗೊಂಡಂತ ವ್ಯಕ್ತಿ ಯಾರಾಗಿರಲ್ಲ, ಇವರಾಗಿರಲ್ಲ, ಇವರು ಎಲ್ಲ ರೀತಿಯಾದಂತ ವ್ಯಕ್ತಿ ಅಲ್ಲ ಅಂತ ಎಂದು ಅವರು ವಿಶ್ವೇಶ್ವರಯ್ಯನವ್ರು ಏನ್ ಮಾಡ್ತಾರೆ, ಅವ್ರ ಕಾರ್ಯದರ್ಶಿನ ಕರೆದು ಹೇಳ್ತಾರೆ, ಅವ್ರಿಗೆ ಹಣ ಕೊಡಕ್ ಸಾಧ್ಯನೇ ಇಲ್ಲ, ಅದನ್ನ ಏನ್ ಮಾಡ್ಬಿಡ್ರಿ, ಸುಮ್ಮನೆ ವಾಪಸ್ ಇಸ್ಕೊಂಡ್ಬಿಡ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೆಯುತ್ತಿದ್ದರು. ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೊಡುತ್ತಿದ್ದರು. ಡಿವಿಜಿ ಅವರಿಂದಲೂ ಅವರು ಅನೇಕ ಕೆಲಸ ಮಾಡಿಸಿಕೊಂಡಿದ್ದುಂಟು. ಮೊದಲು ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿವಿಜಿ ಒಪ್ಪಲಿಲ್ಲ. ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಅಂತ ಮಹಾನ್ ವ್ಯಕ್ತಿ, ಅವರ ಜೊತೆಗೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಹಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೂಡದು. ಇದು ಅವರ ತರ್ಕ. ಆದರೆ ಈ ತರ್ಕ ನಡೆಯಲಿಲ್ಲ. ಡಿವಿಜಿ ಮೊಂಡರಾದರೆ ವಿಶ್ವೇಶ್ವರಯ್ಯ ಜಗಮೊಂಡ. ಇದು ನನ್ನ ವೈಯಕ್ತಿಕ ಕೆಲಸ, ನನಗೆ ಇದಕ್ಕೆ ಹಣ ಬರುತ್ತದೆ, ನೀವು ತೆಗೆದುಕೊಳ್ಳಲೇಬೇಕು, ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು. ಆಯಿತು, ತೆಗೆದುಕೊಳ್ಳಲು ಡಿವಿಜಿ ಒಪ್ಪಿದರು. ಮುಂದೆ ವಿಶ್ವೇಶ್ವರಯ್ಯ ಅವರಿಗೆ ಪ್ರತಿ ಸಲವೂ ಚೆಕ್ ಕೊಡುತ್ತಾ ಹೋದರು, ಡಿವಿಜಿ ಪಡೆಯುತ್ತಾ ಹೋದರು. ಆದರೆ ಆ ಚೆಕ್ಗಳು ಬ್ಯಾಂಕಿನ ಮೆಟ್ಟಿಲನ್ನು ಹತ್ತಿದರೆ ತಾನೇ. ನೋಡ್ರಿ, ಪ್ಯಾಕಲ್ಲಿ ಏನಪ್ಪಾ ಅಂದ್ರೆ, ವಿಶ್ವೇಶ್ವರಯ್ಯವರು ತಮ್ಮ ಕೆಲಸಗಳಲ್ಲಿ ಎಷ್ಟೋ ಜನರ ಏನ್ ಮಾಡಿರ್ತಾರೆ, ಮೇಧಾವಿಗಳ ಸಹಾಯವನ್ನ ಪಡೆದಿರ್ತಾರೆ. ಯಾರು? ಅವ್ರು ಕೆಲಸ ಮಾಡ್ಬೇಕಾದ್ರೆ ಅನೇಕ ವ್ಯಕ್ತಿಗಳ ಸಹಾಯವನ್ನ ಪಡಿತಾರೆ. ಕೆಲವೊಂದು ಸಲ ಏನ್ ಮಾಡಿರ್ತಾರೆ, ಇವರು ಡಿವಿಜಿ ಅವರ ಸಹಾಯವನ್ನು ಕೂಡ ಪಡೆದಿರ್ತಾರೆ. ಪ್ರತಿಯಾಗಿ ಅದಕ್ಕೆ ತಕ್ಕ ಸಂಭಾವನೆಯನ್ನು ಕೂಡ ಏನ್ ಮಾಡ್ತಿರ್ತಾರೆ ಇವರು. ವಿಶ್ವೇಶ್ವರಯ್ಯ ಅವರು ಏನ್ ಮಾಡ್ತಿರ್ತಾರೆ, ಅನೇಕ ಮೇಧಾವಿಗಳ ಸಹಾಯವನ್ನ ಪಡಿತಾ ಇರ್ತಾರೆ. ಪಡೆದು ಆ ಸಹಾಯಕ್ಕೆ ಏನ್ ಮಾಡ್ತಾರೆ, ಹಣವನ್ನ ಕೊಡ್ತಾ ಇರ್ತಾರೆ. ಅದಕ್ಕೆ ತಕ್ಕವಾದ ಸಂಭಾವನೆಯನ್ನು ಕೂಡ ಇವ್ರು ನೀಡ್ತಾ ಇರ್ತಾರೆ. ನೆಕ್ಸ್ಟ್ ನೋಡ್ರಿ, ಡಿವಿಜಿ ಅವರಿಂದಲೂ ಅವರು ಅನೇಕ ಸಲ ಕೆಲಸ ಮಾಡಿಸಿಕೊಂಡಿದ್ದುಂಟು. ಇವ್ರೇನ್ ಮಾಡಿರ್ತಾರಪ್ಪ ಅಂತಂದ್ರೆ, ವಿಶ್ವೇಶ್ವರಯ್ಯನವರು ಡಿವಿಜಿಯಿಂದಲೂ ಕೂಡ ಏನ್ ಮಾಡಿರ್ತಾರೆ, ಅನೇಕ ಸಲ ಕೆಲಸವನ್ನ ಮಾಡಿಸಿಕೊಂಡಿರ್ತಾರೆ. ನೆಕ್ಸ್ಟ್ ನೋಡ್ರಿ, ಮೊದಲ ಸಲ ಅವರಿಗೆ ಸಂಭಾವನೆ ಕೊಡಲು ಹೋದಾಗ ಡಿವಿಜಿ ಒಪ್ಪಲಿಲ್ಲ. ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರೆ, ಡಿವಿಜಿಗೆ ಹಣ ಕೊಡಲು ಹೋಗ್ತಾರೆ. ಕೆಲಸ ಮಾಡಿ ಪ್ರತಿಫಲವಾಗಿ ಏನ್ ಮಾಡ್ತಾರೆ, ಅವರು ಹಣ ಕೊಡಕ್ ಹೋಗ್ತಾರೆ. ಆದ್ರೆ ಏನ್ ಮಾಡ್ತಾರೆ, ಇವರು ಹಣವನ್ನ ಇಸ್ಕೊಳ್ಳಕ್ಕೆ ಒಪ್ಪಲ್ಲ. ನೆಕ್ಸ್ಟ್ ನೋಡ್ರಿ, ಅವ್ರು ಏನ್ ಹೇಳ್ತಾರೆ, ಡಿವಿಜಿ ಅವರು ವಿಶ್ವೇಶ್ವರಯ್ಯನವರಿಗೆ, ಇದು ರಾಜ್ಯದ ಕೆಲಸ ಅಲ್ಲದೆ ವಿಶ್ವೇಶ್ವರಯ್ಯ ಅಂತ ಮಹಾನ್ ವ್ಯಕ್ತಿ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇದು ಒಂದು ರಾಜ್ಯದ ಕೆಲಸ ನಾನು ಮಾಡ್ತಿರೋದು, ನೀವೆಂತಹ ಮಹಾನ್ ವ್ಯಕ್ತಿ. ಮಹಾನ್ ವ್ಯಕ್ತಿ ಅಂದ್ರೆ ಅವರೊಬ್ಬ ಮೇಧಾವಿ ಶಕ್ತಿಯಾದಂತ ವ್ಯಕ್ತಿಯಾಗಿರ್ತಾರೆ. ನೋಡ್ರಿ, ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆ. ಅವ್ರೇನ್ ಅನ್ಕೊಂತಾರಪ್ಪ ಅಂದ್ರೆ, ಇಂತಹ ಮೇಧಾವಿ ವ್ಯಕ್ತಿ ಜೊತೆ ನಾನಿರೋದು, ವ್ಯವಹಾರ ಮಾಡಿದ್ದು ಏನು ನಂದು ಒಂದು ಪುಣ್ಯದ ಕೆಲಸ ಅಂತ ಯಾರು ಭಾವಿಸಿರ್ತಾರೆ, ಡಿವಿಜಿಯವರು ಭಾವಿಸಿರ್ತಾರೆ. ಅದೊಂದು ನಮಗೆ ಹೆಮ್ಮೆ ತರುವಂತ ವಿಷಯ ಅಂತ ಅವ್ರು ಅನ್ಕೊಂತಿರ್ತಾರೆ. ಆಗಿರುವಾಗ ಅದಕ್ಕೆ ಸಂಭಾವನೆ ಬೇಕಾ ಅಂತ ಅವ್ರ ಅಂತ ಕೇಳ್ತಾರೆ. ನಿಮ್ಮಂತ ಮಹಾನ್ ವ್ಯಕ್ತಿ ಜೊತೆ ನಾನು ಕೆಲಸ
ಕೊಡ್ಬೇಕಾದ್ರೆ ಅದರ ಪ್ರತಿಫಲ ನನಗೆ ಏನ್ ಬೇಕು, ಸಂಭಾವನೆ ಬೇಕಾ ಅದಕ್ಕೆ ಅಂತ ಅನ್ಕೊಂತಾರೆ. ಅದು ಎಂದಿಗೂ ಸಾಧ್ಯವಿಲ್ಲ ಅಂತ ಏನ್ ಮಾಡ್ತಾರೆ ಅವರು, ತರ್ಕವನ್ನ ಮಾಡ್ತಾರೆ. ಆಯ್ತಾ, ನೆಕ್ಸ್ಟ್ ನೋಡಿ. ಆದ್ರೆ ಈ ತರ್ಕ ನಡೆಯಲಿಲ್ಲ. ತರ್ಕ ಅಂದ್ರೆ ಏನು, ವಾದ. ಆಯ್ತಾ, ನಾವು ಪ್ರತಿವಾದ ಮಾಡ್ತೀವಲ್ಲ ಆ ರೀತಿಯಾಗಿ ಇವ್ರು ಏನ್ ಮಾಡ್ತಾರೆ, ವಿಶ್ವೇಶ್ವರಯ್ಯನ ಮುಂದೆ ವಾದ ಮಾಡ್ತಾರೆ. ನೀವಂತ ಮಹಾನ್ ವ್ಯಕ್ತಿ, ನನಗೆ ಅದೇ ಒಂದು ಸೌಭಾಗ್ಯ ನಿಮ್ ಜೊತೆ ಕೆಲಸ ಮಾಡೋದು. ನನಗೆ ನೀವು ಹಣ ಕೊಡೋದಾದ್ರೆ ಬೇಡವೇ ಬೇಡ, ನಾನು ಮಾಡ್ತಿರೋದು ಯಾವ ಕೆಲಸ, ರಾಜ್ಯದ ಒಂದು ಕೆಲಸ. ಇದು ನನ್ನ ಪುಣ್ಯ ನಿಮ್ಮ ಹತ್ರ ಕೆಲಸ ಮಾಡೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ. ಆದ್ರೆ ಆ ತರ್ಕ ಏನ್ ಮಾಡಲ್ಲ, ನಡೆಯಲ್ಲ. ಯಾಕೆ ನಡೆಯಲ್ಲಪ್ಪ ಅಂದ್ರೆ ಇವರೊಬ್ರು ಮೊಂಡ ವ್ಯಕ್ತಿ ಆದ್ರೆ ಡಿ.ವಿ.ಜಿ ಅವರು ಜಗಮೊಂಡ ಯಾರಾಗಿರ್ತಾರೆ, ಆಗ್ತಾರೆ. ನೆಕ್ಸ್ಟ್ ನೋಡ್ರಿ. ಇದು ನನ್ನ ವೈಯಕ್ತಿಕ ಕೆಲಸ. ಅವ್ರೇನ್ ಹೇಳ್ತಾರೆ, ಇದು ನನ್ನ ವೈಯಕ್ತಿಕವಾದಂತ ಕೆಲಸ ಅಂತ ವಿಶ್ವೇಶ್ವರಯ್ಯನವ್ರು ಹೇಳ್ತಾರೆ. ನನಗೆ ಇದಕ್ಕೆ ಹಣ ಬರುತ್ತದೆ. ಅವ್ರಿಗೆ ಏನ್ ಮಾಡ್ತಿರ್ತದೆ, ಸರ್ಕಾರನೇ ಹಣ ಕೊಡ್ತಾ ಇರ್ತದೆ. ಅವ್ರು ಏನ್ ಹೇಳ್ತಾರೆ, ಮತ್ತೆ ನೀವು ಈ ಹಣನ ತೆಗೆದುಕೊಳ್ಳಲೇಬೇಕು. ಇದ್ರ ಪ್ರತಿಫಲವಾಗಿ ನನ್ನ ಕೆಲಸಕ್ಕೆ ಏನ್ ಮಾಡ್ತದೆ, ನನಗೆ ಹಣ ದೊರೆಯುತ್ತದೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಹಣವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ. ಇಲ್ಲದಿದ್ರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು. ಇವ್ರೇನ್ ಮಾಡ್ತಾರಪ್ಪ ಅಂದ್ರೆ ಡಿ.ವಿ.ಜಿ ಅವರು ಆ ಹಣ ಇಸ್ಕೊಂಡಿರಲ್ಲ, ಅದಕ್ಕೋಸ್ಕರ ನನಗೆ ಸರ್ಕಾರದಿಂದ ಹಣ ಬರ್ತದೆ, ಅದಕ್ಕೋಸ್ಕರ ನೀವು ತಗೊಳ್ರಿ ಅಂತ ಹೇಳ್ತಾರೆ. ಹಂಗೆ ಹೇಳ್ದಾಗ ಇವ್ರು ಏನ್ ಮಾಡ್ತಾರೆ ನೋಡ್ರಿ, ಅವ್ರು ತಗೊಳಕ್ ಇಷ್ಟಪಡಲ್ಲ. ಆದ್ರೆ ನೀವು ನೆಕ್ಸ್ಟ್ ನಾನು ಏನಾದ್ರು ಹೇಳ್ದ ಕೆಲಸ ಮಾಡ್ಲೇಬೇಕು ಅಂತ ಇದ್ರೆ ನೀವು ಈ ಹಣವನ್ನ ಪಡಿಲೇಬೇಕು ಅಂತ ಏನ್ ಮಾಡ್ತಾರೆ, ಕೋಪ ಮಾಡ್ಕೊಂಡ್ಬಿಡ್ತಾರೆ. ಯಾರು, ವಿಶ್ವೇಶ್ವರಯ್ಯ. ನೆಕ್ಸ್ಟ್ ನೋಡ್ರಿ. ಆ ಕೋಪ ಮಾಡ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ, ಆಯ್ತು ತೆಗೆದುಕೊಳ್ಳಲು ಡಿ.ವಿ.ಜಿ ಒಪ್ಪಿ ಮುಂದೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಹಣದ ರೂಪದಲ್ಲಿ ಕೊಡಲ್ಲ. ಚೆಕ್ ನೋಡಿರ ನೀವು, ಆ ಚೆಕ್ ನಲ್ಲಿ ಏನ್ ಮಾಡಿರ್ತಾರೆ, ಇಷ್ಟು ಹಣದ ಮೊತ್ತವನ್ನ ಬರೆದು ಚೆಕ್ ನಲ್ಲಿ ಕೊಡ್ತಾರೆ. ಆ ಚೆಕ್ ಏನ್ ಮಾಡ್ತಾರೆ, ಇವ್ರು ತಗೊಂಡು ಎಷ್ಟೋ ಜನ ಚೆಕ್ ಕೊಟ್ಟ ತಕ್ಷಣ ಏನ್ ಮಾಡ್ತೀವಿ ನಾವು, ಬ್ಯಾಂಕಿಗೆ ಹೋಗಿ ದುಡ್ಡನ್ನ ಬಿಡಿಸ್ಕೊಂಡು ಉಪಯೋಗ ಮಾಡ್ತೀವಿ. ಆದ್ರೆ ಇವರು ಹಂಗಲ್ಲ. ಅವ ಎಷ್ಟೋ ಚೆಕ್ಗಳು ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ಏನ್ ಮಾಡಿರ್ತಾರೆ, ಬ್ಯಾಂಕ್ ಮೆಟ್ಟಿಲೇ ಏನಿರಲ್ಲ, ಅವೇನು ಒಂದೇ ಕಡೆ ಕ್ರೋಢೀಕರಣವನ್ನ ಮಾಡಿರ್ತಾರೆ. ಯಾರು, ಡಿ.ವಿ.ಜಿ ಅವರು. ನೆಕ್ಸ್ಟ್, ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡಿದ ವ್ಯಕ್ತಿ ಎಂತ ಶ್ರೀಮಂತರಿದ್ದಿರಬಹುದು. ಒಮ್ಮೆ ಡಿ.ವಿ.ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಡಿ.ವಿ.ಜಿ ಹೋಗಲು ಆಗಲಿಲ್ಲ. ಮಕ್ಕಳನ್ನು ಕಳಿಸಿದರು. ಆರಕ್ಷತೆಗೆ ಹೊರತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ. ಗಂಡ ಅಸಮಾನದಿಂದ ಕೇಳಿದರು, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಇಲ್ಲ. ಯಾಕೆ? ಮಕ್ಕಳನ್ನು ಕಳಿಸಿದ್ದೇನಲ್ಲ. ಅದು ಸರಿ, ನೀನು ಹೋಗಬೇಕಷ್ಟೇ. ಅವರು ನಮಗೆ ಬಹಳ ಬೇಕಾದವರು. ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ? ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ. ನಾನು ಇರುತ್ತೇನೆ, ನೀನು ಹೋಗಿ ಬಾ. ನೋಡ್ರಿ, ಇಲ್ಲಿ ಇವಾಗ ಇವರು ಪ್ರತಿ ಸಲ ಹಣವನ್ನ ಕೊಡ್ತಿರ್ತಾರಲ್ಲ, ಸಹಾಯ ಪಡ್ಕೊಂಡು ವಿಶ್ವೇಶ್ವರಯ್ಯನವರು ಅವ್ರು ಏನ್ ಮಾಡಿರಲ್ಲ, ಬ್ಯಾಂಕಿಗೆ ತಗೊಂಡೋಗಿ ಹಣವನ್ನ ಹಾಕಿರಲ್ಲ. ಹಂಗೆ ಯಾಕೆ ಹಣವನ್ನ ಹಾಕಿರಲ್ಲ? ಅವಾಗ ನಮಗೆ ಏನ್ ಅನಿಸುತ್ತೆ, ಡಿ.ವಿ.ಜಿ ಅವರು ಬಹಳ ಸಾಹುಕಾರ ಇರಬಹುದು, ಬಹಳ ಶ್ರೀಮಂತರು ಇರ್ಬೋದು, ಅದಕ್ಕೋಸ್ಕರ ಇವ್ರು ಏನ್ ಮಾಡಲ್ಲ, ಹಣವನ್ನ ಹಾಕಿ ತಗೊಂಡಿರಲ್ಲ ಅಂತ ನಮಗೆ ಅನಿಸ್ತದೆ. ಆದ್ರೆ ನೋಡ್ರಿ, ಅವಾಗ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನಮಗೆ ಹಂಗ ಅನಿಸ್ತದೆ. ಆದ್ರೆ ಅವ್ರು ಅಷ್ಟೊಂದು ಶ್ರೀಮಂತ ವ್ಯಕ್ತಿ ಯಾರಾಗಿರಲ್ಲ, ಡಿ.ವಿ.ಜಿ ಅವರು ಆಗಿರಲ್ಲ. ನೆಕ್ಸ್ಟ್ ನೋಡಿ. ಒಮ್ಮೆ ಡಿ.ವಿ.ಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೀತಾ ಇರ್ತದೆ. ಇವಾಗ ಏನಪ್ಪಾ ಅಂದ್ರೆ ಡಿ.ವಿ.ಜಿ ಅವರ ಮನೆಯಲ್ಲಿ ಬಂಧುಗಳ ಮನೆಯಲ್ಲಿ ಏನ್ ನಡೀತಿರ್ತದೆ, ಉತ್ಸವ ನಡೀತಾರೆ. ಆ ಕಾರ್ಯಕ್ರಮಕ್ಕೆ ಅವ್ರು ಏನ್ ಮಾಡಿರ್ತಾರೆ, ಆಹ್ವಾನವನ್ನ ನೀಡಿರ್ತಾರೆ. ಯಾರಿಗೆ ನೀಡಿರ್ತಾರೆ, ಡಿ.ವಿ.ಜಿ ಮತ್ತೆ ಅವರ ಕುಟುಂಬಕ್ಕೆ ಏನ್ ಮಾಡಿರ್ತಾರೆ, ಆಹ್ವಾನವನ್ನ ಬರ್ರಿ ಅಂತ ಏನ್ ಮಾಡಿರ್ತಾರೆ, ಸಂಭ್ರಮ ಉತ್ಸವದಲ್ಲಿ ಆಗಮಿಸ್ರಿ ಅಂತ ಹೇಳಿರ್ತಾರೆ. ನೆಕ್ಸ್ಟ್ ನೋಡಿ. ಹಾಗೆ ಹೇಳಿದಾಗ ಡಿ.ವಿ.ಜಿಗೆ ಹೋಗಲು ಆಗಲಿಲ್ಲ. ಅವಾಗ ಏನಾಗ್ತದೆ, ಆ ಸಂದರ್ಭದಲ್ಲಿ ಅವ್ರಿಗೆ ಹೋಗಕ್ಕೆ ಆಗಲ್ಲ. ಹಂಗೆ ಹೋಗಕ್ ಆಗದೆ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಮಕ್ಕಳನ್ನ ಮತ್ತೆ ಹೆಂಡತಿಗೆ ಹೋಗ್ರಿ ಆ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ. ಆದ್ರೂ ಕೂಡ ಅವರು ಡಿ.ವಿ.ಜಿ ಅವ್ರು ಏನ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಅವ್ರ ಮಕ್ಕಳನ್ನ ಮಾತ್ರ ಹೆಂಡತಿ ಇರ್ತಾಳಲ್ಲ, ಅವಳು ಮಕ್ಕಳನ್ನ ಮಾತ್ರ ಕಳಿಸಿ ಅವಳು ಏನ್ ಮಾಡಿರ್ತಾಳೆ, ಮನೇಲಿ ಇರ್ತಾಳೆ. ಇವ್ರು ಅವಾಗ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಅವ್ರು ಹೆಂಡತಿನ ನೋಡ್ತಾರೆ. ನೀನ್ ಏನದು ಕಾರ್ಯಕ್ರಮಕ್ಕೆ ಹೋಗ್ಲೇ ಇಲ್ಲ, ಯಾಕಿದೀಯ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ, ಹೋಗ್ಲಿಲ್ಲ, ನಾನು ಮಕ್ಕಳನ್ನ ಕಳ್ಸಿದ್ದೀನಲ್ಲ, ಅವರೇ ಸಾಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ನೋಡ್ರಿ. ಅವ್ರು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಅದು ಸರಿ, ನೀನು ಹೋಗ್ಬೇಕಲ್ಲ, ಅವರು ನಮಗೆ ಬಹಳ ಹತ್ತಿರವಾದಂತ ಯಾರು ಸಂಬಂಧಿಕರು, ಅವರು ನಮಗೆ ಬಹಳ ಬೇಕಾದಂತವ್ರು, ಅಂತವರ
ಬೇಸರ ಆಗ್ತಾರೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ನೋಡ್ರಿ ಆ ಹೆಂಡತಿ ಏನಂತ ಹೇಳ್ತಾಳೆ ಅಂದ್ರೆ, ಮನೆಗೆ ಯಾರಾದ್ರೂ ಇರ್ಬೇಕಲ್ಲ, ಮನೆ ಒಂದನ್ನೇ ಬಿಟ್ಟು ಹೆಂಗೂ ಹೋಗಕ್ ಆಗ್ತದೆ ಅಂತ ಯಾರು ಹೇಳ್ತಾರೆ? ಅವ್ರ ಹೆಂಡತಿ ಹೇಳ್ತಾಳೆ. ಅದಕ್ಕೆ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರೆ, ನಾನು ಇರ್ತಾನೆ, ನೀನು ಹೋಗಿ ಬಾ ಅಂತ ಹೇಳ್ತಾರೆ. ಯಾರು ಕಳ್ಸಿಕೊಡ್ತಾರೆ ಹೆಂಡತಿನ?